ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿಯೇ ತಮ್ಮ ಇಡೀ ಜೀವನವನ್ನ ಸವೆದ ಪ್ರಾಧ್ಯಾಪಕಿ ಡಾಕ್ಟರ್ ಜಿ ಸುಧಾ ಮೇಡಮ್ ಅವರು ವಯೋನಿವೃತ್ತಿಯಾಗಿದ್ದು ಅವರ ಶಿಷ್ಯರು ಸಹೋದ್ಯೋಗಿಗಳಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ಜಿ ಸುಧಾ ಮೇಡಮ್ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದು ಇವರು ಏಪ್ರಿಲ್ 31, 2026ರಂದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಇದರಿಂದ ಅವರ ಅಪಾರ ಸಂಖ್ಯೆಯ ಶಿಷ್ಯರು, ಸ್ನೇಹಿತರು ಮತ್ತು ಅಭಿಮಾನಿಗಳು ತಮ್ಮ ನೆಚ್ಚಿನ ಗುರುಗಳ ನಿವೃತ್ತ ಸಮಾರಂಭವನ್ನ ಅವರ ಇಚ್ಛೆಯಂತೆ ಸರಳವಾಗಿ ಮಾಡಿದ್ದಾರೆ. ಹಾರ, ಶಾಲು, ಸನ್ಮಾನಗಳಿಲ್ಲದೆ ಪ್ರೀತಿ ಪ್ರೋತ್ಸಾಹದಾಯಕ ಮಾತುಗಳಿಂದ ಬೀಳ್ಕೊಡುಗೆ ನೆರವೇರಿಸಲಾಯಿತು. ಇವರ ಸನ್ಮಾನಕ್ಕೆ ಸಂಗ್ರಹವಾದ ಧನ ಸಹಾಯವನ್ನು ಇವರ ಸೂಚನೆಯಂತೆ ಪ್ರಣತಿ ವೇದಿಕೆಗೆ ವಿನಿಯೋಗಿಸಲಾಯಿತು. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಕೊಳ್ಳೇಗಾಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 12 ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿ ಸಂತೃಪ್ತ ಭಾವದಿಂದ ನಿವೃತ್ತಿ ಹೊಂದಿರುವ ಇವರಿಗೆ ತಾವು ಓದಿದ ಶಾಲೆಯಲ್ಲೇ ಈ ಸಮಾರಂಭವನ್ನ ಆಚರಿಸಿದ್ದು ವಿಶೇಷ. ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲದ ವಿಜಯಲಕ್ಷ್ಮಿ ಅವರಿಂದ ರಚಿಸಿದ ಮೇಡಮ್ ರವರ ಜೀವನ ಕಥೆ ಕುರಿತ ಲಾವಣಿ ಗಾಯನ, ಅಭಿಮಾನಿಗಳ ಅನಿಸಿಕೆ ಒಳಗೊಂಡ ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಆತ್ಮೀಯರು ವ್ಯಕ್ತಪಡಿಸಿದ ಪ್ರಶಂಸೆ, ಮೆಚ್ಚುಗೆ, ಅನಿಸಿಕೆಗಳ ನಂತರ ಮಾತನಾಡಿದ ಸುಧಾ ಮೇಡಮ್, ನಿವೃತ್ತಿ ನಂತರ ಆರಾಮದಾಯಕ ವಿಶ್ರಾಂತಿ ಜೀವನ ನಡೆಸುವ ಬದಲಿಗೆ ಸಿಗುವ ಸಾಕಷ್ಟು ಬಿಡುವಿನ ಸಮಯದಲ್ಲಿ ತಾವು ನಡೆಸುತ್ತಿದ್ದ ಸಮಾಜಮುಖಿ ಚಟುವಟಿಕೆಗಳ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತಾರಗೊಳಿಸುವ ಗುರಿ ಇದೆ ಅಂತ ಹೇಳಿದ್ರು.
ಮುಖ ತೋರಿಸಿ ಆಮೇಲೆ ಓದೋದಕ್ಕೆ ಕೂರಿಸಿದಾಗ ಅದರಲ್ಲಿ ನಮ್ಮಮ್ಮ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ರು. ಅವರಲ್ಲಿ ನಮ್ಮ ಜೊತೆ ಅವ್ರೇನೋ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳೋದು, ಅವರೇ ನಮ್ಗೇನು ಪಾಠ ಮಾಡಿಲ್ಲ. ಆದರೆ ಅವ್ರು ಇಟ್ಕೊಂಡು ಕೂತ್ಕೊಂಡಾಗ ನಮ್ಮನ್ನು ಕೂಡ ಓದಬೇಕು ಅನ್ನುವಂಥ ಮನಸ್ಥಿತಿಯನ್ನ ನಾವು ನೋಡ್ಬೇಕು. ಸೊ ಹಾಗಾಗಿ ಆ ರೀತಿ ಬೆಳ್ಕೊಂಡು ಬಂದಿದ್ದು. ಮತ್ತೆ ನನ್ನ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬಹುಶಃ ಅಷ್ಟಕ್ಕೆ ನಾನು ಅರ್ಥವೋ ಗೊತ್ತಿಲ್ಲ. ಬಹುಶಃ ನಿಮ್ಮ ಪ್ರೀತಿ ಅಭಿಮಾನಗಳಿಗೆ ಅದಕ್ಕೆ ಬಹುಶಃ ನಾನು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.